ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಡೇ ಒನ್ ನಲ್ಲಿ ನಾವು ವಿಡಿಯೋ ಮಾಡಿದ್ವಿ ಏನಂತ ಇಂಟ್ರೊಡಕ್ಷನ್ ಟು ಚಾಲೆಂಜ್ ಅಂತ 29 ಡೇಸ್ ಚಾಲೆಂಜ್ ಅಲ್ಲಿ ಡೇ ಒನ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು ಚಾಲೆಂಜ್ ಅಂದ್ರೆ ನಿಮ್ಗೆ ಯಾಕೆ ಈ ಚಾಲೆಂಜು ಮತ್ತೆ ಈ ಚಾಲೆಂಜ್ ಇಂದ ಬೆನಿಫಿಟ್ಸ್ ಏನು ಮತ್ತೆ ಈ ಚಾಲೆಂಜ್ ಇಂದ ನೀವು ಗೇನ್ ಮಾಡೋದೇನು ಅಂದ್ರೆ ಬೆನಿಫಿಟ್ಸ್ ಏನು ಅಂತ ಸೊ ಡೇ ಒನ್ ಅಲ್ಲಿ ಹೇಳಿದ್ವಿ. ಈಗ ಅದೇ ಡೇ ಟೂ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಫಸ್ಟ್ಗೆ. ಸೊ ನೀವು ಕಾಲೇಜಲ್ಲಿ ನಿಮಗೆ ಒಂದು ಕ್ಲಾಸ್ ಟೈಮ್ ಟೇಬಲ್ ಅಂತ ಇರುತ್ತೆ. ಯಾಕೆ ಆ ಕ್ಲಾಸ್ ಟೈಮ್ ಟೇಬಲ್ ಅಂತ ಯಾವ ಥರ ಯೋಚನೆ ಮಾಡಿದ್ರ? ಸೊ ಜಸ್ಟ್ ಇಟ್ ಈಸ್ ಎ ಟೈಮ್ ಟೇಬಲ್ ಅಲ್ಲ. ಸೊ ಆ ಟೈಮ್ ಟೇಬಲ್ ಪ್ರಕಾರನೇ ಆ ಫ್ಯಾಕಲ್ಟೀಸು ಸೊ ನಿಮ್ಮ ಕ್ಲಾಸ್ಗೆ ಬರ್ತಾರೆ, ಟೀಚ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅದೇ ಟೈಮ್ ಟೇಬಲ್ ಪ್ರಕಾರನೇ ನಿಮಗೆ ಟೆಸ್ಟು ಕೂಡ ಮಾಡ್ತಾರೆ ಅಲ್ವಾ? ಸೊ ಅಂದರೆ ಅದನ್ನ ಯಾಕೆ ಯೂಸ್ ಮಾಡ್ತಾರೆ? ಆ ಟೈಮ್ ಟೇಬಲ್ ಯಾವ ಬೇಕಾದ್ರೆ ಯಾವ ಟೈಮ್ ಬೇಕಾದ್ರೆ ಅವೈಲೇಬಲ್ ಇರೋ ಫ್ಯಾಕಲ್ಟೀಸ್ ಬರ್ತಾರೆ, ಮಾಡ್ತಾರೆ, ಹೋಗ್ಬೋದಲ್ಲ, ಆ ಥರ ಮಾಡ್ಬೋದಲ್ಲ. ಅದ್ಯಾಕೆ ಥರ ಮಾಡಲ್ಲ? ಯಾಕೆಂದರೆ ಸೊ ಒಂದು ಪದ್ಧತಿ ಅಂತ ಇರುತ್ತೆ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅಂತ ಒಂದು ಇರುತ್ತೆ. ಅದೇ ಥರ ಟೈಮ್ ಟೇಬಲ್ ನೀವು ಓದೋದಕ್ಕೆ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ನೀವು ಆ್ಯಸ್ ಎ ಸ್ಟೂಡೆಂಟ್ ಆಗಿ ಸೊ ಫೋನ್ ಯೂಸ್ ಮಾಡ್ತೀವಿ. ಈಗೆಲ್ಲ ಚಾಟ್ ಜಿಪಿಟಿ ಬಂದಿದೆ. ಏನಂದರೆ ಸೊ ಪ್ರಾಂಪ್ಟ್ ಕೊಟ್ಟಿದ ತಕ್ಷಣ ರೆಸ್ಪಾನ್ಸ್ ಬೇಗ ಬಂದ್ಬಿಡುತ್ತೆ. ಇನ್ನೇನು ಸಿಗ್ತಲ್ಲ ಆನ್ಸರ್ನ ಸುಮ್ಮನೆ ಆಗ್ತಾರೆ. ಬಟ್ ಟೈಮ್ ಟೇಬಲ್ ಯಾವತ್ತಾದ್ರೂ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ನಿಮ್ಮ ಗಮನ ಇಟ್ಟು ನೀವೊಂದು ಶೀಟಲ್ಲಿ ಟೈಮ್ ಟೇಬಲ್ನ ಇದು ಮಾಡಿಕೊಂಡು ನಿಮ್ಮ ಸ್ಟಡಿ ರೂಮ್ ಅಥವಾ ನಿಮ್ಮ ರೂಮಲ್ಲಿ ಅಂಟಾಕೊಂಡಿದ್ರಾ? ಸೊ ಇಲ್ಲ, ಇದು ಯಾವುದೋ ಕೆಲಸ ಮಾಡಿರಲ್ಲ. ಸೊ ಇವತ್ತಿಂದ ಈ ಟೈಮ್ ಟೇಬಲ್ನ ಒಂದು ಫಾಲೋ ಮಾಡಿ. ಜಸ್ಟ್ ನಾನೊಂದು ಟೈಮ್ ಟೇಬಲ್ನ ರೆಡಿ ಮಾಡಿ ಜನರಲಾಗಿ ರೆಡಿ ಮಾಡಿದ್ದೀನಿ. ಅಂದರೆ ಈ ವಿಡಿಯೋ ಎಂಡ್ ಆಫ್ ದಿ ವಿಡಿಯೋದಲ್ಲಿ ನಿಮಗೆ ಆ ಟೈಮ್ ಟೇಬಲ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಟೈಮ್ ಟೇಬಲ್ನ ಆ್ಯಕ್ಷನ್ ಪ್ಲಾನ್ನ ನಿಮಗೆ ಕೊಡ್ತೀನಿ. ಓಕೆನಾ? ಹೇಗೆ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಬೋದು. ನೀವು ನಮ್ಮ ವೆಬ್ಸೈಟಲ್ಲಿ ಇದನ್ನ ಈಗ ಎನೇಬಲ್ ಮಾಡಿದ್ದೀವಿ. ಓಕೆನಾ? ಸೊ ಇಂಟ್ರೊಡ್ಯೂಸ್ ಮಾಡಿದ್ವಿ, ಡೌನ್ಲೋಡ್ ಮಾಡ್ಬೋದು. ಬಟ್ ವಿಡಿಯೋನ ಫುಲ್ ನೋಡಿರಬೇಕು, ಅವಾಗ ಮಾತ್ರ ಇದು ಡೌನ್ಲೋಡ್ ಆಗೋದು. ಒಂದು ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಈಗ ವಿಡಿಯೋಗೆ ಎಂಟರ್ ಆಗೋಣ. ವಿಡಿಯೋದಲ್ಲಿ ಈಗ ಡೇ ಟೂ ಅಲ್ಲಿ 29 ಡೇಸ್ ನೀವು ಯಾವ ಥರ ಓದಬೇಕು, ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ಒಂದು ಪರ್ಫೆಕ್ಟ್ ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅದು ನಿಮಗೋಸ್ಕರ ಕ್ರಿಯೇಟ್ ಮಾಡಿರೋದು. ಸೊ ನಾನು ಡೇ ಒನ್ ಹೇಳಿದ್ದೆ, ಡೇ ಒನ್ ಹೇಳಿದ್ವಿ ನಾವು ಏನಂತ ಅಂದರೆ ಸೊ 2 hours ಡೈಲಿ 5 hours ಓದಬೇಕು ಅಂತ. ಸೊ 5 hour 1 hour ಏನು ಅಂದರೆ ಸೊ ರಿವಿಷನ್ ಸೆಷನ್ ಇರುತ್ತೆ. ಮತ್ತೆ ಇನ್ ರಿಮೈನಿಂಗ್ 4 hours ಮಾರ್ನಿಂಗ್ 4 hours ಮತ್ತು ಈವ್ನಿಂಗ್ 4 hours ಸೊ ಸ್ಟಡಿ ಸೆಷನ್ ಇರುತ್ತೆ ಅಂತ ಹೇಳಿದ್ದೆ. ಅದೇ ಥರನೇ ಸೊ ಮಾರ್ನಿಂಗ್ ಸೆಷನ್ನು ಅಂದರೆ ಬೆಳಿಗ್ಗೆ 2 hours ಯಾವ ಥರ ನೀವು ಯುಟಿಲೈಸ್ ಮಾಡ್ಕೊಳ್ಳೋದು ಸ್ಟಡಿನ ಅಂತ. ಓಕೆನಾ? ಸೊ ಬೆಳಗ್ಗೆ ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು 6ಗೆ ಎದ್ದೇಳ್ತೀರ. ಸೊ ಅದನ್ನು ಈಗ ಸ್ವಲ್ಪ ಹಿಂದಕ್ಕೆ ಹಾಕ್ಕೊಳ್ಳಿ, 5:30ಗೆ ಎದ್ದೇಳಿ. ಸೊ 5:30ಯಿಂದ ಎದ್ದೇಳ್ಬಿಟ್ಟು ಅರ್ಧ ಗಂಟೆಯಲ್ಲಿ ಸೊ ನಿಮ್ಮ ದಿನನಿತ್ಯ ಕರ್ಮಗಳನ್ನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು 6 ಗಂಟೆಯಿಂದ ಸೊ ಟೈಮ್ ಟೇಬಲ್ ಪ್ರಕಾರ ಇದನ್ನ ಮಾಡೋಣ. ಓಕೆನಾ? ಸೊ ಟೈಮ್ ಟೇಬಲ್ ಯಾವ ಥರ ಇದೆ ಫಸ್ಟ್ಗೆ ನಾನು ಯಾವ ಸಬ್ಜೆಕ್ಟ್ಸ್ ಯಾವಿದೆ ಅಂತ ಹೇಳ್ತೀನಿ. ಅದಾದಮೇಲೆ ಈ ಟೈಮ್ ಟೇಬಲಲ್ಲಿ ಫಸ್ಟ್ ಸಬ್ಜೆಕ್ಟ್ ಹೇಳ್ಬಿಡುತ್ತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಇದೆ ಅಂತ ನಿಮ್ಗೆ ಗೊತ್ತು. ಬಟ್ ನಾನು ಈ ವಿಡಿಯೋದಲ್ಲಿ ಜಸ್ಟ್ ತಿಳ್ಕೊಳ್ಳಿ, ಸಿಂಪಲ್ ತಿಳ್ಕೊಂಡಿರಿ. ಸೊ ಮೊದಲನೇ ಸಬ್ಜೆಕ್ಟು ಕ್ಲೌಡ್ ಕಂಪ್ಯೂಟಿಂಗ್. ಇದು ಥಿಯರಿ ಪ್ಲಸ್ ಇಂಟಿಗ್ರೇಟೆಡ್ ಲ್ಯಾಬೊರೇಟರಿ ಇರುತ್ತೆ. ಸೊ ಇಂಟಿಗ್ರೇಟೆಡ್ ಲ್ಯಾಬೊರೇಟರಿ ಅಂದರೆ ಸೊ ನಿಮ್ಮ ಕಾಲೇಜ್ ಯಾರು ಹ್ಯಾಂಡಲ್ ಮಾಡ್ತಾರೆ ಫ್ಯಾಕಲ್ಟೀಸ್, ಅವ್ರ ಕೈಲಿ ನಿಮ್ಮ ಓಲ್ ಮಾರ್ಕ್ಸ್ ಎಲ್ಲ ಮಾರ್ಕ್ಸು ಅವ್ರ ಹತ್ರನೇ ಇರುತ್ತೆ. ಈ ಸಬ್ಜೆಕ್ಟ್ ಎಲ್ಲ ಮಾರ್ಕ್ಸು, ರೆಕಾರ್ಡ್ಸು ಮತ್ತು ಏನು ಅಬ್ಸರ್ವೇಷನ್ ಹೇಳ್ತಿದ್ರೆ ಅಬ್ಸರ್ವೇಷನ್ಸು ಮತ್ತು ಇದಕ್ಕೆ ಬೇಕು ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಇದು ಹ್ಯಾಂಡಲ್ ಮಾಡೋ ಫ್ಯಾಕಲ್ಟಿ ಕೈಲಿ ಇರುತ್ತೆ. ಸೊ ಅವರು ಮನ್ಸು ಮಾಡೋದು ನೀವು ಆಲ್ಮೋಸ್ಟ್ ಆಲ್ 99 98ವರೆಗೂ ಕೊಟ್ಟರು ಇದ್ದಾರೆ. ಸೊ ನಾನು ನೋಡಿದ ಮಟ್ಟಿಗೆ ಸೊ ಆ್ಯಸ್ ಎ ಗೌರ್ಮೆಂಟು ಅಥವಾ ಏನಾದರೂ ಇತ್ತು ಅಂದರೆ ಸೊ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 70-75 ಲಾಸ್ಟ್ ಇಷ್ಟು ಕೊಡ್ತಾರೆ ಮಾರ್ಕ್ಸ್ನ ಬೇಸ್ಡ್ ಆನ್ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅದನ್ನು ಕೊಡ್ತಾರೆ. ಸೊ ಇಂಟಿಗ್ರೇಟೆಡ್ ಲ್ಯಾಬೊರೇಟರಿ. ಸೊ ಇನ್ನು ಎಕ್ಸ್ಟರ್ನಲ್ ಕ್ಲೌಡ್ ಕಂಪ್ಯೂಟಿಂಗ್ ಎಕ್ಸ್ಟರ್ನಲ್ ಅಲ್ಲಿ ಸೊ ಇವ್ರು ಹೇಗೋ ಪುಷ್ ಮಾಡಿರ್ತಾರೆ. ಬಟ್ ನಿಮ್ಮ ಎಕ್ಸ್ಟರ್ನಲ್ BTU ಎಕ್ಸಾಮ್ಸಲ್ಲಿ ನೀವು ಮಾತ್ರ ಏನು ಮಾಡಬೇಕು, ಸೊ ಅಲ್ಲಿ ಮತ್ತು ಸ್ಟ್ರಗಲ್ ಮಾಡಬೇಕು. ಆ ಸ್ಟ್ರಗಲ್ಗೋಸ್ಕರನೇ ಈ ಥರ ನಾನು 29 ಡೇಸ್ ಚಾಲೆಂಜನ್ನ ಮಾಡ್ತಾ ಇರೋದು. ಸೊ ಅದಕ್ಕೆ ಸ್ಟ್ರಗಲ್ ಮಾಡಬಾರ್ದು. ಸೊ ಅಲ್ಲಿ ಎಂಡ್ ಆಫ್ ದಿ ಡೇ ಅಲ್ಲಿ ನೀವು ಓದ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ದಿನ ಮಾಡಲ್ ಒಂದು ಫುಲ್ ಮಾಡಲ್ನೇ ಮುಗಿಸ್ಬಿಡ್ಬೇಕು. ನೀವು ಒಂದು ಮಾಡಲ್ನೇ ಮುಗಿಸ್ಬಿಡ್ಬೇಕು ಒಂದು ದಿನದಲ್ಲಿ ಅಂತ ಏನಿಲ್ಲ. ಚಿಕ್ಕ ಕಾನ್ಸೆಪ್ಟ್ನ ಓದ್ಕೋಬೇಕು, ಚಿಕ್ಕ ಟಾಪಿಕ್ನ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆದರೆ ಸಾಕು. ನೀವು ಅಲ್ಲಿ ಯಾವ ಥರ ಬೇಕಾದ್ರೆ ನೀವು ಇದು ಬರಿಬೋದು. ಸೊ BTU ಎಕ್ಸಾಮ್ಸ್ ಯಾವ ಥರ ನಡೀತೇವೆ ಅಂದರೆ ಸೊ ನೀವೇನು ಪೇಜ್ನ ತುಂಬಿಸಿರ್ತೀರ ಅದ್ರ ಬೇಸ್ ಮೇಲೂ ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾನೆ ಕೆಲವರು, ಆಯಿತಾ? ಬಟ್ ಇನ್ನು ಕೆಲವರು ಸೊ ಕಾನ್ಸೆಪ್ಟ್ನ ಅವ್ರಿಗೆ ಅರ್ಥ ಆಗಿದೆಯಾ ಇಲ್ವಾ, ಡಯಾಗ್ರಾಮ್ ಇದೆಯಾ ಇಲ್ವಾ, ಈ ಶೀಟಲ್ಲಿ ನೋಡಿ, ಖಾಲಿ ಶೀಟಲ್ಲಿ ಡಯಾಗ್ರಾಮ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. BTU ಡಿಜಿಟಲ್ ಎವಾಲ್ಯೂಷನ್ ಆಗಿರೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಆಲ್ ಕಣ್ಣಾಡಿಸೋದವರು ಡಿಜಿಟಲ್ ಎವಾಲ್ಯೂಷನ್ಸು. ಸೊ ನೀವು ಪ್ರತಿಯೊಂದನ್ನು ವಿಷುವಲಿ ಅನಲೈಸ್ ಮಾಡ್ಕೋಬೇಕು. ಈಗ ಥಿಯರಿ ಇದೆಯಲ್ಲ, ನಾನೊಂದು ಈಗ ವರ್ಡ್ ಬರ್ತೀನಿ ನೋಡಿ, ಕ್ರಿಯೇಟಿವ್ ಪರ್ಫೆಕ್ಟ್ ಟೈಮ್ ಟೇಬಲ್ ಅಂತ ಒಂದು ವರ್ಡ್ ಬರ್ತಿದ್ದೀನಿ. ಸೊ ಇದನ್ನು ಒಂದು ವಿಷುವಲಿ ನೀವು
ವಿಷನ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಟೈಮ್ ಟೇಬಲ್ ಅಂದರೆ ಈ ಥರ ಒಂದು ಬಾರ್ಡರ್ ಬರಬೇಕು, ಬಾಕ್ಸ್ ಬರಬೇಕು, ಅದರಲ್ಲಿ ಟೆಕ್ಸ್ಟ್ಸ್ ಇರಬೇಕು, ಈ ಕಾಲಮಲ್ಲೇ ಡೇ ಇರಬೇಕು, ಈ ಕಾಲಮಲ್ಲೇ ಟೈಮಿಂಗ್ಸ್ ಇರಬೇಕು, ಈ ಕಾಲಮಲ್ಲೇ ಸೊ ನೆಕ್ಸ್ಟ್ ರಿವಿಷನ್ ಟೈಮ್ ಟೇಬಲ್ ಇರಬೇಕು, ಮೇಲ್ಗಡೆ ಹೆಡರ್ ಇರಬೇಕು ಅಂತ ಒಂದು ವಿಷಯಲ್ಲಿ ನೀವು ಇಂಪೇರ್ ಮಾಡ್ಕೊಂಡು ನೀವೇ ಓನಾಗಿ ಬರೀರಿ ಓಕೆನಾ ಟೈಮ್ ಟೇಬಲ್ನ. ಸೊ ಅವಾಗ ಮಾತ್ರನೇ ನಿಮಗೆ ಒಂದು ಅಲ್ಲೇನು ಆಗ್ತಿದೆ ಅಂತ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಬರೀ ಥಿಯರಿಟಿಕಲ್ ಓದೋದೊಂದೇ ಅಲ್ಲ, ಅರ್ಥ ಮಾಡ್ಕೊಂಡಿರಬೇಕು. ಸೊ ಈಗ ಸಬ್ಜೆಕ್ಟು, ಎರಡನೇ ಸಬ್ಜೆಕ್ಟು ಮಿಷಿನ್ ಲರ್ನಿಂಗ್ ಸಬ್ಜೆಕ್ಟು ಮತ್ತು ಮಿಷಿನ್ ಲರ್ನಿಂಗ್ ಲ್ಯಾಬೊರೇಟರಿ ಇದೆ, ಅದ್ರ ಎಕ್ಸ್ಟರ್ನಲ್ ಕೂಡ ಇದೆ ಓಕೆನಾ. ನೆಕ್ಸ್ಟು PES, ಕೆಲವು ಕಾಲೇಜ್ ಅಂದರೆ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸಸ್ಸು. ಸೊ ಕೆಲವು ಕಾಲೇಜ್ ಬ್ಲಾಕ್ ಚೈನು ಮತ್ತು ಇನ್ನು ಕೆಲವರಲ್ಲಿ ಕಂಪೈಲರ್ ಡಿಸೈನು ಈ ಥರ ಸಬ್ಜೆಕ್ಟ್ನ ಚೂಸ್ ಮಾಡಿದ್ರೆ ಸೊ ಬೇಸ್ಡ್ ನಿಮ್ಮ ಕಾಲೇಜ್ ಮೇಲೆ ಅದನ್ನು ಡಿಪೆಂಡ್ ಆಗಿರುತ್ತೆ, ಅದನ್ನು ನೀವು ಬರ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಓಪನ್ ಎಲೆಕ್ಟಿವ್ ಅದೊಂದು ಕೋರ್ಸ್ ಇರುತ್ತೆ, ಮತ್ತು ಇನ್ನೊಂದು ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್. ಇದು ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಂದರೆ ಯಾವುದು ಅಂದರೆ ಜನರೇಟಿವ್ AI ಮತ್ತು ಈ ಥರ ಕೆಲವೊಂದು ಕೋರ್ಸಸ್ ಇರುತ್ತೆ, ಅದು ಜಸ್ಟ್ 1 ಗ್ರೇಡ್ ಮಾತ್ರ ಇರುತ್ತೆ. ಸೊ ಅದನ್ನು ಪಾಸ್ ಆಗಲೇಬೇಕು ನೀವು ಓಕೆನಾ. ಸೊ ಆ ಥರ ಸಬ್ಜೆಕ್ಟ್ ಇರುತ್ತೆ, ಅದು ನೀವು ಓದಬೇಕು, ಅದನ್ನು ಯಾವಾಗ ಓದಬೇಕು ಅಂತ ಟೈಮ್ ಟೇಬಲ್ ಹಾಕಿದ್ದೀವಿ. ಮತ್ತು ರಿವಿಷನ್ ಸೆಷನ್ನಲ್ಲಿ ನೀವು ಮಿನಿಮಮ್ ಅಂದರೆ 2 ಸಬ್ಜೆಕ್ಟ್ನ ರಿವಿಷನ್ ಮಾಡೇ ಮಲಗಬೇಕು. ಅದು ನಮ್ಮ 29 ಡೇಸ್ ಚಾಲೆಂಜಲ್ಲಿ ಮೇನ್ ಗೋಲು ಓಕೆ. ಈಗ ಸಬ್ಜೆಕ್ಟ್ನ ನೋಡಿದ್ರೆ ಗೊತ್ತಾಯ್ತು. ಸಬ್ಜೆಕ್ಟ್ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಮೊದಲನೇ ಸಬ್ಜೆಕ್ಟು ಕ್ಲೌಡ್ ಕಂಪ್ಯೂಟಿಂಗ್, ಎರಡನೇ ಸಬ್ಜೆಕ್ಟು ಮಿಷಿನ್ ಲರ್ನಿಂಗ್, ಮೂರನೇ ಸಬ್ಜೆಕ್ಟು ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಸೊ ಇದನ್ನು ಬ್ಲಾಕ್ ಚೈನು ಅಥವಾ ಕಂಪೈಲರ್ ಡಿಸೈನು ಇನ್ನೆರಡು ಕೋರ್ಸಸ್ ಇದೆ, ಅವನ್ನು ಕೂಡ ತೊಗೊಂಡಿರ್ತಾರೆ ನಿಮ್ಮ ಕಾಲೇಜಲ್ಲಿ, ಬೇಸ್ಡ್ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಅದು. ಮತ್ತು ಇನ್ನೊಂದು ಓಪನ್ ಎಲೆಕ್ಟಿವ್ ಕೋರ್ಸಸ್. ಸೊ ಇದು ಕೂಡ ನಿಮ್ಮ ಕಾಲೇಜಲ್ಲಿ ತೊಗೊಂಡಿರ್ತಾರೆ. ಸೊ ಕೆಲವೊಬ್ಬರು ರಿನ್ಯೂವಬಲ್ ರಿಸೋರ್ಸ್ ಎನರ್ಜೀಸ್ ಮತ್ತು ರಿನ್ಯೂವಬಲ್ ರಿಸೋರ್ಸ್ ಪವರ್ ಪ್ಲಾಂಟ್ಸ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರ್ತವೆ, ಬಟ್ ಅವನ್ನು ಕೂಡ ತೊಗೊಂಡಿರ್ತಾರೆ. ಆದರೂ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಅದು. ಸೊ ಯಾರಿಗೆಲ್ಲ ರಿನ್ಯೂವಬಲ್ ರಿಸೋರ್ಸ್ ಎನರ್ಜಿ ಕೆಲವು ಡೇ 1 ವಿಡಿಯೋದಲ್ಲಿ ಯಾರೋ ಕಾಮೆಂಟ್ ಮಾಡಿದ್ರು ಬಿಂದು ಶ್ರೀನವರು. ಸೊ ಅವರಿಗೆ ನಾವು ನೋಟ್ಸ್ನ ಈಗ ಸ್ಟಾರ್ಟ್ ಮಾಡಿದ್ವಿ, ರೆಡಿ ಮಾಡೋದಕ್ಕೆ ಪ್ರೊವೈಡ್ ಮಾಡಿದ್ವಿ, ಅತಿ ಶೀಘ್ರದಲ್ಲೇ ಪ್ರೊವೈಡ್ ಮಾಡ್ತೀವಿ. ಅಪ್ ಟು ನಿಮ್ಮ ಎಕ್ಸಾಮ್ ಬರೋಷ್ಟರಲ್ಲಿ ನಿಮಗೆ ಮುಗಿಸ್ತಿರುತ್ತೆ ಓಕೆನಾ. ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್. ಇದು ಜನರೇಟಿವ್ AI 1 ಕ್ರೆಡಿಟ್ ಇರುತ್ತೆ, ಮತ್ತು ಈ ಥರ ಇನ್ನೊಂದು ಕೆಲವೊಂದು ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಇದೆ, 4 ಸಬ್ಜೆಕ್ಟ್ ಇದೆ. 4 ಸಬ್ಜೆಕ್ಟಲ್ಲಿ ಸೊ 3 ಸಬ್ಜೆಕ್ಟ್ ಮ್ಯಾಕ್ಸಿಮಮ್ 3 ಸಬ್ಜೆಕ್ಟು ಕೆಲವು ಬೇಸ್ಡ್ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಕೋರ್ಸಸ್ಸು ಓಕೆ. ನೆಕ್ಸ್ಟ್ ಇಷ್ಟು ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ 2 ಲ್ಯಾಬೊರೇಟರಿ ಇದೆ, ಒಂದು CC ಲ್ಯಾಬೊರೇಟರಿ, ಇನ್ನೊಂದು ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಲ್ಯಾಬೊರೇಟರಿ, ಇನ್ನೊಂದು ಮಿಷಿನ್ ಲರ್ನಿಂಗ್ ಲ್ಯಾಬೊರೇಟರಿ. ಟೋಟಲ್ ಎಷ್ಟು ಸಬ್ಜೆಕ್ಟ್ ಆಯಿತು? ಸೊ 7 ಸಬ್ಜೆಕ್ಟ್ ಅದು. CC ಕ್ಲೌಡ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್, ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸಸ್ಸು ಮೀನ್ಸ್ ಬ್ಲಾಕ್ ಚೈನ್ ಅಥವಾ ಏನೋ ಒಂದು. ನೆಕ್ಸ್ಟು ಓಪನ್ ಎಲೆಕ್ಟಿವ್, ಮತ್ತು ಅದಾದಮೇಲೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ಸು, ಮತ್ತು ಮಿಷಿನ್ ಲರ್ನಿಂಗ್ ಲ್ಯಾಬೊರೇಟರಿ, ಮತ್ತು CC ಲ್ಯಾಬೊರೇಟರಿ. ಇಷ್ಟು 7 ಸಬ್ಜೆಕ್ಟ್ ಅದು. ಈ 7 ಸಬ್ಜೆಕ್ಟನ್ನು ನೀವು ದಿನದಲ್ಲಿ ಯಾವ ಥರ ಓದ್ಕೋಬೇಕು ಅಂತ ನಾನು ಟೈಮ್ ಟೇಬಲ್ ಮಾಡಿದ್ದೀನಿ. ಸೊ ಡೈಲಿ ನೀವು 5 ಗಂಟೆಗೆ ಎದ್ದೇಳುವ, ಸೊ 5:15ಗೆ ಎದ್ದೇಳಬೇಕು. 5:15ಗೆ ಎದ್ದಿದ್ದಾದಮೇಲೆ ಮೊದಲನೇ ದಿನದಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ 6ರಿಂದ 7 ಗಂಟೆ ತನಕ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಓದಬೇಕು. 7ರಿಂದ 8 ಗಂಟೆ ತನಕ ಮಿಷಿನ್ ಲರ್ನಿಂಗ್ ಸಬ್ಜೆಕ್ಟನ್ನು. ಸೊ ಈ ಟೈಮ್ ಟೇಬಲ್ನ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ನಾನು ಇದನ್ನು PDF ಅಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದೀನಿ, ಇನ್ನೊಂದು ಎಕ್ಸೆಲ್ ಶೀಟಲ್ಲಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ನಿಮ್ಮ ಕನ್ವೀನಿಯೆಂಟ್ಗೆ ನೀವು ಇದನ್ನ ರೆಡಿ ಮಾಡ್ಕೋಬೋದು. ಸೊ ಈ 29 ಡೇಸು ನಿಮಗೆ ಈ ಥರ ಅಲೈನ್ ಮಾಡಿಕೊಂಡ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು, SGPA ಸ್ಕೋರ್ ಮಾಡ್ಬೋದು ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಡೇ 2. ಸೊ ಎನಿ ಕ್ವೈರೀಸ್ ಇತ್ತು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ರಿಸಾಲ್ವ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.